ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮ್ಮದು ಅಜ್ಜಂಪುರ. ನಾನು ರವೀಂದ್ರ ಅಂತೇಳಿ. ಸರ್ ಈಗ ಇದುವರೆಗೂ ನಾಗರಾಜು ಹೇಳಿದ್ದು ಅದರಲ್ಲಿ ಎಲ್ಲ ಸತ್ಯ ಸರ್. ಈಗ ನಾವು ಅಜ್ಜಂಪುರದಿಂದ ನಾವು ಇಲ್ಲಿ ಎಡೆಮಿಡಕ್ಕೆ ಅಂತ ಬಂದಿದ್ದೀವಿ. ಆದರೆ ನಮಗಿಲ್ಲಿ ನೀರಿಂದು ಸೌಕರ್ಯ ಇಲ್ಲ, ವ್ಯವಸ್ಥೆ ಇಲ್ಲ, ಆಲ್ಟಾಗಕ್ಕೂ ವ್ಯವಸ್ಥೆ ಇಲ್ಲ. ನಾವೀಗ ಯಾವುದೋ ಒಂದು ತೋಟದಲ್ಲಿ ನಾವು ಎಡೆ ಮಾಡ್ತಾ ಇದ್ದೀವಿ. ಅಜ್ಜಂಪುರನ ಸುಮಾರು ಒಂದು 25 ಜನ ವಾರಕ್ಕಿಲ್ಲ ಅಂದರೆ ಒಂದು 20-50 ಜನ ಬರ್ತಾರೆ. ಅವ್ರಿಗೆ ಈ ಥರ ವ್ಯವಸ್ಥೆ ಇಲ್ಲ. ನಾವು ಹೇಳ್ತಿರೋದು ಏನು ಗೊತ್ತಾ ನೋಡಿ ಸರ್, ಅಜ್ಜಂಪುರ ಬೇರೆ, ಅಂದ್ರಗಟ್ಟೆ ಬೇರೆ ಅಲ್ಲ. ಅಜ್ಜಂಪುರ ಎಲ್ಲೋ ಒಂದೇ. ನಾವು ಹೇಳ್ತಿರೋದು ಏನು ಅಂದರೆ ಇದ್ರದ್ದು ನೀವು ಗೌರ್ಮೆಂಟಿಂದ ನಿಮಗೆ ದುಡ್ಡು ಹಾಕೋದು ನಾವು ಹೇಳ್ತಿಲ್ಲ. ಇದ್ರದ್ದೇ ಅಂದ್ರಗಟ್ಟೆ ನಮ್ಮ ಅಮ್ಮಂದೇ ದುಡ್ಡು ಬೇಕೋ ಅಷ್ಟೇ ಇದೆ. ಮುಜರಾಯಿ ಬರ್ತಾರೆ, ಈಗ ನಮ್ಮ ನಾಗರಾಜ್ ಹೇಳ್ದಂಗೆ ಮುಜರಾಯಿ ಬಂದರು, ಓಪನ್ ಮಾಡ್ಕೊಂಡ್ರು, ಆ ರಿಪೇರಿ ಅದನ್ನ ಮಾಡ್ಸೋಕ್ಕಾಗಿಲ್ಲ. ಆ ದುಡ್ಡು ತಗೊಂಡು ಹೋದ್ರು ಮತ್ತೆ ಬರಲಿಲ್ಲ. ಗೊತ್ತಾಯ್ತಾ? ನಾವು ಗೌರ್ಮೆಂಟ್ ದುಡ್ಡು ಏನು ಕೇಳ್ತಿಲ್ಲ. ನಮ್ಮ ಅಂದ್ರಗಟ್ಟ ದುಡ್ಡು ಏನಿದೆ ಅದನ್ನು ನಮಗೆ ಇಲ್ಲಿಗೆ ಹಾಕ್ರಿ, ಅದ್ರ ದುಡ್ಡು ನಿಮ್ಗೆ ಹಾಕ್ರಿ. ಇಲ್ಲ ಅದೇನು ಇಲ್ಲ, ಅದು ಬೇರೆ ಯಾತ್ಕರೋ ಉಪಯೋಗಿಸ್ತಾರೆ. ಗೊತ್ತಾಯ್ತಾ? ಇಲ್ಲಿ ಬರೋರಿಗೆ ಭಕ್ತರಿಗೆ ಎಲ್ಲ ಅನುಕೂಲ ಆಗಂಗಾಗಿ ನಾವು ಸರ್ಕಾರಲ್ಲಿ ನಾವು ಇದೊಂದು ಮದುವೆ ಮಾಡ್ಕೊಂತೀವಿ ಅಷ್ಟೇ ಸರ್, ಇನ್ನೇನು ಇಲ್ಲ ಸರ್. ದೂರನಿದ್ದ ಆಮೇಲೆ ಇಲ್ಲಿ ಸೌಕರ್ಯ ಏನೇನು ಬಂದು ಭಕ್ತರಿಗೆ ಎಲ್ಲ ಕಡಿಮೆ ಐತೆ. ನೀವು ದಯವಿಟ್ಟು ಮನವಿ ಕೇಳ್ತಾ ಇದೀನಿ, ಎಲ್ಲ ಬಂದು ಭಕ್ತರಿಗೆಲ್ಲ ಕ್ಲೀನಾಗಿ ಇಟ್ಕೊಂಡು ಶೌಚಾಲಯ ಮಾಡ್ತೀವಿ. ಎಂಥ ಧರ್ಮಸ್ಥಳ ತಿರುಪ್ತಿ ಅಲ್ಲ, ನಾವು ಎಂಥ ಇದು ಮಾಡಿ ಛತ್ರ ಮಾಡಿರಿ, ಬೇಕಾದ ಜಾಗ ಐತಿ, ನಾನು ಮಾಡೋಕೆ ಐತಿ. ಇದ್ರ ದುಡ್ಡು ಇದಾಗಕ್ಕೆ ಬಸ್ ಸ್ಟ್ಯಾಂಡ್ ಐತಿ, ಬಂದು ಭಕ್ತರು ಉಳ್ಕೊಳಕ್ಕೆ ಜಾಗ ಕೊಡ್ಬೋದು. ಬರ್ತಾರೆ ಉಳ್ಕೋಬೇಕು. ಎಲ್ಲಿ ಉಳ್ಕೊಂತಾರೆ ಅವರು? ಏನೇನು ವ್ಯವಸ್ಥೆ ಇಲ್ಲ ಕಣ್ರಿ. ಇಲ್ಲಿ ಒಂದು ರೂಮ್ ಇಲ್ಲ, ಆಮೇಲೆ ಶೌಚಾಲಯ ಇಲ್ಲ. ಅವ್ರು ಇಲ್ಲೇ ಏನು ಅಡಿಗೆ ಅರ್ಜೆಂಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನು ಇದೆ ವ್ಯವಸ್ಥೆನೇ ಇಲ್ಲ. ಇಲ್ಲಿ ಮಂಗಳವಾರ ಬಂದ್ರೆ 500 ಜಾಗ ಕೊಟ್ಟಿದ್ದಾರೆ. ಒಂದೊಂದು ಜನ ಆ ಟೈಪ್ ಮಾಡ್ಬೇಕು ಇಲ್ಲಿ ಅಂತ ನನ್ನ ಮನೆಗೆ ಕೇಳ್ಕೊತೀನಿ. ಭಗವಂತ. ನಿಮ್ಮ ಹೆಸರು? ನಮ್ಮ ಹೆಸರು ಅಜ್ಜಂಪುರ ಬಿ ಓಂಕಾರ ಸ್ವಾಮಿ. ನಮ್ಮ ತರೀಕೆರೆ ತಾಲೂಕಿನಲ್ಲಿ ಅಜ್ಜಂಪುರ ತಾಲೂಕು. ಈಗ ಹೆಚ್ಚು ಕಮ್ಮಿ ಒಂದು ಮನೆಗೆ 50,000 ರೂಪಾಯಿ ಖರ್ಚು ಮಾಡ್ತಾರೆ ಜಾತ್ರೆಗೆ ಒಂದು ಹಬ್ಬದಲ್ಲಿ. ಆದ್ರೂ ಅಂತರ್ಗಟ್ಟೆಯಲ್ಲಿ ಮಾತ್ರ ಯಾವುದೊಂದು ಸ್ವಚ್ಛ ಇಲ್ಲ, ಯಾವುದೊಂದು ಉಳ್ಕಣಕ್ಕೆ ಯಾವುದೋ ಒಂದು ಸ್ನಾನಮಾನ ಏನೂ ಇಲ್ಲ ಅಂತರ್ಗಟ್ಟಮ್ಮಗೆ. ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ಮಾಡಿಸ್ಕೊಡ್ಬೇಕು ಅನ್ನೋದೊಂದು ಕಡೆಯಿಂದ ಬೇಡ್ಕೊಳ್ತೀವಿ. ಆಮೇಲೆ ಬೇರೆ ಕಡೆಗೆಲ್ಲ ಅನುದಾನ ಮಾಡ್ತಾರೆ, ಬೇಕಾದಷ್ಟು ದುಡ್ಡು ಐತೆ, ಅನುದಾನ ಮಾಡ್ಬೋದು. ಇವ್ರು ಭಕ್ತರು ಬೇಕಾದಷ್ಟು ಮಾಡ್ತಾರೆ, ಭಕ್ತರೇ ಕೊಡ್ತಾರೆ. ಇಲ್ಲಿ ನೋಡಿ ಅನುದಾನ ಮಾಡ್ಬೋದು. ಡೈಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಬೇಕಾದಷ್ಟು ಅನುದಾನ ಮಾಡ್ಬೋದು. ಇಲ್ಲಿ ಬಂದು ಭಕ್ತರು ಏನು ಉಪವಾಸ ಹೋಗೋದೆ ಮಾಡು, ಅನುದಾನ ಬೇಕಾದಷ್ಟು ಇಲ್ವ, ಕೋಟಿ ಐತಲ್ರಿ ಇದ್ರಾಗೆ. ಮಾಡು ಅನುದಾನ ಏನಾಯ್ತು, ಅದಕ್ಕೊಂದು ನೀಟಾಗಿ ಶೌಚಾಲಯ ಮಾಡ್ಬೇಕಾಗ್ತದೆ. ನಾವು ಇಲ್ಲಿ ಅಲ್ಲ ಬೀರೂರು ಗಾಳಿಯಲ್ಲಿ ನಾವು ವರ್ಷಕ್ಕೊಂಚೌಡಿ ಜಾತ್ರೆಗೆ ಬರ್ತೀವಿ. ಗಾಡಿ ಎಲ್ಲ ಹುಡ್ಕೊಂಡು ಭಾರಿ ಜೋರಾಗಿ ಗಾಡಿ ಮನೆಗೊಂದು ಗಾಡಿ ಓಡ್ತೀವಿ, ಎಲ್ಲ ಇದು ಮಾಡ್ತೀವಿ. ಇಲ್ಲಿ ಎಡೆ ಮಾಡೋಕೆ ವರ್ಷಕ್ಕೆ 3-4 ಚೌಡಿ ಬರ್ತೀವಿ. ಎಡೆ ಮಾಡೋಕೆ ಒಂದು ತಗಡಿನ ಶೆಡ್ ಇಲ್ಲ ಇಲ್ಲಿ. ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಗೌರ್ಮೆಂಟಿಗೆ ಹೇಳ್ಬೋದು. ಇವ್ರು ನಿಮಗೆ ಇಲ್ಲೆಲ್ಲ ಬಂದಾಗ ವ್ಯವಸ್ಥೆ ಸರಿ ಇರಲ್ವಲ್ಲ, ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ? ಬೇಜಾರಾಗುತ್ತೆ. ಇದೇನು ಹಿಂಗೆ ಅಂತ. ಆದರೂ ಆ ಬಿಡಲ್ಲ, ನಾವು ಎಡೆ ಮಾಡಲೇಬೇಕು. ಬಂದು ಎಲ್ಲರಾಗಲಿ, ತೋಟದ ಮನೆಯಾಗಲಿ, ಎಲ್ಲ ಪಾಡ್ದಾಗ ಎಲ್ಲರಾಗಲಿ ಮಾಡ್ಕೊಂಡು ಹೋಗಲೇಬೇಕು. ಮಾಡ್ಕೊಂಡು ಹೋಗ್ಲಿಲ್ಲ ಅಂದರೆ ಬಿಡೋದೇ ಇಲ್ಲ. ಅದರಿಂದ ಒಂದು ಶೆಡ್ಗಳು, ಸಣ್ಣ ಶೆಡ್ಗಳು ಮಾಡಿದರೆ ಬಾಡಿಗೆ ಕೊಟ್ಟು ಇದು ಮಾಡ್ಕೊಂಡು ಹೋಗ್ತಾರೆ. ಇವರು ಅದಕ್ಕೂ ಬಾಡಿಗೆನೇ ತಗೊಳ್ಳಿಬೇಕಾರೆ. ಒಂದು ಇದಿಲ್ಲ, ಒಂದು ನೀರಿನ ಸೌಲಭ್ಯ ಸರಿಯಾಗಿ ಮಾಡಲ್ಲ. ಇದು ಮಾಡಿದರೆ ಎಲ್ಲ ಇದು ಮಾಡಿದ್ದಿದ್ದೆ ಬೇಕಾದ ದುಡ್ಡು ಬರುತ್ತೆ. ಆ ದುಡ್ಡನ್ನು ಇದಕ್ಕೆ ಖರ್ಚು ಮಾಡ್ರೆ ಸಾಕು. ಅರ್ಧ ಶೆಡ್ ಇದು ಮಾಡ್ರು ಮಾಡಲೇ ಇಲ್ಲ. ನಿಮ್ಮ ಹೆಸರು? ಹನುಮಂತಪ್ಪ ಅಂತ. ಥ್ಯಾಂಕ್ ಯು. ಇಷ್ಟು ಮಾತ್ರ ಬರಲಿ, ಪೂರ್ತಿ ಬೇಡ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ನೀವು ಇಲ್ಲಿ ಏನಾಗಿದ್ದೀರಾ? ಇಲ್ಲಿ ನಾವು ಭಕ್ತ ಅಷ್ಟೇ. ನಮ್ಮದು ಬೇಗೂರು, ನಮ್ಮ ಊರಿನ ತವರು ಮನೆ ನಮ್ಮೂರು. ಹಾಗಾಗಿ ನಾವಿಲ್ಲಿ ಮೊನ್ನೆ ಎಣಿಕೆ ಆಗ್ತಿದ್ದು, ಒಂದು ಸ್ವಲ್ಪ ವಿಷಯ ಗೊತ್ತಾಯಿತು, ಉಂಡಿ ಹಣ ತೆಗಿತಾರೆ ಅಂತ. ಹಾಗಾಗಿ ಬಂದಿದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ವರ್ಷವೂ ಸಹ ಇವರು ಉಂಡಿ ಹಣ ತಗೊಳ್ತಾ ಹೋಗ್ತಾರೆ. ಯಾವುದೇ ರೀತಿಯ ಮೂಲಸೌಕರ್ಯ ಮಾಡೋದಿಲ್ಲ. ಸುಮಾರು ಇದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ? ಹೌದು, ಮುಜರಾಯಿ ಇಲಾಖೆಗೆ ಸೇರಿದೆ. ಓಕೆ. ಇಲ್ಲಿ ಏನಾಗಿದೆ ಅಂದರೆ
ಪ್ರತಿಯೊಬ್ಬರು ಸರ್ಕಾರಿ ನೌಕರು ಬರ್ತಾರೆ. ಅವ್ರ ಕೆಲಸ ಏನು, ಉಂಡಿ ಹಣ ತಗೊಂಡು ಹೋಗೋದು ಅಷ್ಟೇ ಕೆಲಸ. ಓಕೆ, ಮತ್ತು ಇಲ್ಲಿ ಒಂದು ಮೂಲಸೌಕರ್ಯ ಕಲ್ಪಿಸೋದಿಲ್ಲ, ಒಂದು ಪೈಂಟ್ ಮಾಡೋಲ್ಲ. ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, 106 ವರ್ಷಗಳಿಂದ ಹಳೆ ದೇವಸ್ಥಾನ. ಇದು ಎಷ್ಟು ವರ್ಷದ ಆಯ್ತು ಈಗ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಕೊಂಡು? ಅದು ಅಷ್ಟೊಂದು ಐಡಿಯಾ ಇಲ್ಲ ನಮಗೆ. ಸುಮಾರು ಒಂದು 50 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು. ಓಕೆ, 50 ವರ್ಷಕ್ಕಿಂತ ಜಾಸ್ತಿ. ಅವಾಗಿಂದನೂ ಸಹ ಇದು ಯಾವುದೇ ರೀತಿಯ ಮೂಲಸೌಕರ್ಯ ಕಲ್ಪಿಸಿಲ್ಲ. ಮಾಡ್ತಾರೆ ಅಂದರೆ ಅವ್ಯವಸ್ಥೆ, ಸರಿಯಾಗಿ ಅದನ್ನು ನಿರ್ವಹಣೆ ಮಾಡಲ್ಲ, ಬೇಕಾಬಿಟ್ಟಿ ಮಾಡೋದು. ಆಮೇಲೆ ಇಲ್ಲಿ ಏನಾದರೂ ಯಾರು ಕ್ಲೀನ್ ಮಾಡೋರಾಗಲಿ, ಒಂದು ದೇವಸ್ಥಾನದ ಪೂಜಾರಿಗರಾಗಲಿ, ಮತ್ತು ವಾದ್ಯ ಮಾಡೋರಿಗಾಗಲಿ ಅವ್ರಿಗೆ ಯಾವ ರೀತಿ ಮೂಲ ಸೌಕರ್ಯ ಕಲ್ಪಿಸಲ್ಲ. ಅವ್ರಿಗೊಂದು ಏನಾದ್ರು ಸ್ಯಾಲ್ರಿ ರೂಪದಲ್ಲೋ ಅಥವಾ ಅವ್ರಿಗೆ ಏನಾದ್ರು ಅಂತಾರೆ ಏನೂ ಕೊಡೋದಿಲ್ಲ. ಹಾಗಾಗಿ ನೋಡಿ, ಸ್ವಚ್ಛತೆ ಇಲ್ಲ ಒಂದು ಸ್ವಲ್ಪನೂ. ಆಮೇಲೆ ಒಂದು ದೇವಸ್ಥಾನ ಇದುವರೆಗೂ ಇದೊಂದು ದೇವಸ್ಥಾನಕ್ಕೆ ಈಗ ಸರ್ಕಾರದ ವತಿಯಿಂದ ಕಮಿಟಿಯನ್ನು ನಿರ್ಮಾಣ ಮಾಡ್ಕೊಂಡಿಲ್ವಾ? ಕಮಿಟಿ ಇತ್ತು, ಸುಮಾರು ಒಂದು 5 ವರ್ಷ ಆಗಿರ್ಬೋದು. ಕಮಿಟಿ ಇಲ್ಲ. ನಾವು ಮೇನ್ ಕಾರಣ ಏನೀಗ ಕಮಿಟಿ ಕೆಲಸ? ಕಾರಣ ಅವ್ರು ಸರ್ಕಾರದವ್ರು ಇದು ಮಾಡಬೇಕು. ಯಾಕಂದ್ರೆ ಕಮಿಟಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕಮಿಟಿ ಮಾಡಿದ್ರೆ ಇಷ್ಟೊಂದು ಸಮಸ್ಯೆನೇ ಇರ್ತಾ ಇರಲಿಲ್ಲ. ಕಮಿಟಿ ಮಾಡಕ್ಕೆ ಈಗ ಮುಜರಾಯಿ ಅಧಿಕಾರಿಗಳು ಏನಂತ ಇದ್ದಾರೆ, ಅವರು ಆಯ್ತು ಮಾಡೋಣ ಅಂತಾರೆ, ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕಮಿಟಿ ಮಾಡಿದ್ರೆ ಇಷ್ಟೊಂದು ಅಧೋಗತಿಗೆ ಬರ್ತಾ ಇರಲಿಲ್ಲ. ನೀಟಾಗಿ ವ್ಯವಸ್ಥಿತವಾಗಿ ಹೋಗೋದು. ಕಮಿಟಿ ಮಾಡದೇ ಇರೋದೇ ಈ ಸಮಸ್ಯೆ ಆಗಿರೋದು. ಓಕೆ, ಸರ್ಕಾರಿ ನೌಕರ ದೇವಸ್ಥಾನಕ್ಕೆ ಈಗ ನಿಮ್ಮ ಆರೋಪ ಇರೋದು ದೇವಸ್ಥಾನಕ್ಕೆ ಈಗ ಕಮಿಟಿ ಇಲ್ದಲಿರೋ ಕಾರಣವಾಗಿ ಈ ದೇವಸ್ಥಾನ ಹೌದು ಇಷ್ಟೊಂದು ಅವ್ಯವಸ್ಥೆ ಆಗಿದೆ. ಹೌದು, ಸ್ವಚ್ಛತೆ ಇಲ್ಲ. ಹೌದು, ಮೊದಲನೇ ಸ್ವಚ್ಛತೆ ಇಲ್ಲ. ಮತ್ತೆ ಇಲ್ಲಿ ಇರ್ತಕ್ಕಂಥದ್ದು ಈಗ ಯಾವ ತರದ ಒಂದು ಪೇಂಟಿಂಗ್ ಆಗಿರ್ಬೋದು. ಹೌದು, ಪ್ರತಿ ವರ್ಷನೂ ಸಹ ಇವರು ಪೇಂಟ್ ಮಾಡಿಸಲ್ಲ, ಒಂದು ಕ್ಲೀನ್ ಮಾಡಿಸೋದಿಲ್ಲ. ಸುಮ್ಮನೆ ಜಾತ್ರೆ ಆಗುತ್ತೆ. ಅಂದ್ರೆ ತುಂಬಾ ದಿನ ಇಲ್ಲಿ 3-4 ಡಿಸ್ಟಿಕ್ಕಿಂದ ಬರ್ತಾರೆ. ತುಮಕೂರು ಕಡೆಯಿಂದ ಬರ್ತಾರೆ, ಚಿತ್ರದುರ್ಗ ಕಡೆಯಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಈ ಕಡೆ ದಾವಣಗೆರೆಯಿಂದನೂ ಬರ್ತಾರೆ. ಆಲ್ಮೋಸ್ಟ್ ಆಲ್ ನಮಗೆ ಔಟ್ ಆಫ್ ಸ್ಟೇಟಿಂದಲೂ ಸಹ ಬರ್ತಾರೆ. ಇಲ್ಲಿ ಅಂಥ ಪ್ರೇಕ್ಷಣೀಯ ಸ್ಥಳನ ಇವರು ನೀಟಾಗಿರೋದಿಲ್ಲ, ಸ್ವಚ್ಛತೆ ಇಲ್ಲ. ಹಾಗಾಗಿ ಭಕ್ತಿಗೆ ಅನಿಸುತ್ತೆ ಸ್ವಚ್ಛತೆ ಇಲ್ದಿರೋದೇ ಮೇನ್ ಪ್ರಾಬ್ಲಮ್. ಆಮೇಲೆ ಅವ್ರಿಗೆ ಶೌಚಾಲಯ ಸಮಸ್ಯೆ, ಅದು ನೀಟ್ನೆಸ್ ಇಲ್ಲ, ಅಲ್ಲಿ ನೀರು ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವೇನು ಕೇಳೋದು ಅಂದರೆ ಸರ್ಕಾರದಲ್ಲಿ ನೀವು ಏನೇನಕ್ಕೂ ದುಡ್ಡು ಬಳಸ್ತೀರಾ, ಸ್ವಲ್ಪ ಸ್ವಚ್ಛತೆ ಆಗಲಿ, ನೀಟ್ನೆಸ್ ಇದ್ರೆ. ಅಂದ್ರೆ ಪ್ರತಿ ಸಲ ತಹಶೀಲ್ದಾರ್ ಬಂದು ಇಲ್ಲಿ ಅಥವಾ ಇಲ್ಲಿ ಇರ್ತಕ್ಕಂಥ ಅದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಂದು ಅದನ್ನ ಉಂಡಿಯನ್ನ ಹಣವನ್ನ ಅದು ಎಣಿಕೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಹೌದು, ಅಷ್ಟೇ ಹಣ ಎಣಿಕೆ ಮಾಡ್ಕೊಂಡು ಹೋದ್ರು ಕೂಡ ದೇವಸ್ಥಾನಕ್ಕೆ ಯಾವುದೇ ತರದ ಸರ್ಕಾರದ ವತಿಯಿಂದ ಅಭಿವೃದ್ಧಿ ಮಾಡಿಲ್ಲ. ನೀವೇ ನೋಡ್ಬಿಡಿ, ಗೊತ್ತಾಗುತ್ತಲ್ಲ. ಇಲ್ಲಿ ಏನು ಹಳೆಯಾಗಿ ಈಗ ಸುಮಾರು ಒಂದು 10-20 ವರ್ಷ ಮಾಡಿದ್ರು, ಅದು ಬಿಟ್ರೆ ಮತ್ತೆ ಮಾಡೇ ಇಲ್ಲ. ಇದು ಯಾವಾಗಲೂ ಒಂದ್ಸರಿ ಕಲ್ಲು ಹಾಕ್ಸಿದ್ರು, ಈ ಕಲ್ಲೆಲ್ಲ ಬೀಳ್ತಾ ಇದೆ. ಅದನ್ನ ಮತ್ತೆ ರಿಪೇರಿ ಮಾಡೋದಾಗ್ಲಿ, ಅದನ್ನ ಕ್ಲೀನ್ ಮಾಡಿಸೋದಾಗ್ಲಿ, ಆ ಕಲ್ಲು ಹಾಕ್ಸಿದ್ರಿಂದ ಇಲ್ಲಿವರೆಗೂ ಒಂದು ಸ್ವಲ್ಪ ಕ್ಲೀನೇ ಮಾಡಿಸಿಲ್ಲ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಎಲ್ಲೂ ಕ್ಲೀನ್ ಆಗಿಲ್ಲ. ಕ್ಲೀನ್ ಇಲ್ವೇ ಇಲ್ಲ, ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ. ಓಕೆ, ಹಾಗಾಗಿ ನಾವು ಏನು ಕೇಳೋದು ಅಂದರೆ ಸರ್ಕಾರಕ್ಕೆ, ನೀವು ಯಾವ್ಯಾವುದಕ್ಕೋ ದುಡ್ಡು ಬಳಸ್ತೀರಾ, ಇದ್ರದ್ದೇ ಕೋಟ್ಯಾಂತರ ರೂಪಾಯಿ ಹಣ ಇದೆ, ಅದನ್ನು ಸ್ವಚ್ಛತೆ ಮಾಡಿ ನೀಟಾಗಿಡಿ. ಆಮೇಲೆ ಯಾರು ಬೇರೆ ಹೊರಗಡೆಯಿಂದ ಬಂದವ್ರಿಗೆ ಇಲ್ಲಿ ಎಡೆ ಮಾಡಲಿಕ್ಕೆ ಅಂತ ಬರ್ತಾರೆ. ಓಕೆ, ಪೂಜೆಗೆ ಬಂದ್ಬಿಟ್ಟು ದೇವರಿಗೆ ಪ್ರಸಾದ ಮಾಡ್ಲಿಕ್ಕೆ ಬರ್ತಾರೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಅವ್ರಿಗೆ ರೂಮ್ ವ್ಯವಸ್ಥೆ ಆಗಲಿ, ಬಂದು ಉಳ್ಕೊಳಕ್ಕಾಗಲಿ ವ್ಯವಸ್ಥೆ ಮಾಡ್ರೆ ಬಂದು ಉಳ್ಕೊತಾರೆ. ತುಂಬಾ ಜನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನ್ ಮಾಡ್ತಾರೆ ಮತ್ತೆ? ಅದೇ ನಮ್ಗೆ ಈಗ ಬರ್ತಾರೆ, ಪಾಪ ಸಂಜೆ ವರ್ಷಕ್ಕೆ ಹೋಗ್ಬಿಡ್ತಾರೆ. ಅವರು ಉಳ್ಕೊಳ್ಳೋದಿಲ್ಲ. ಮಾರ್ಕೆಟಲ್ಲೆಲ್ಲ ಹೋಗಿ ಮಾಡ್ತಾರೆ. ಇಲ್ಲಿ ಇದೆ, 1-2 ರೂಮ್ ಇದೆ, ಅಲ್ಲಿ ನೋಡಿ ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲೊಂದು ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇದೆ ಓಪನ್ ಎಲ್ಲ, ಸರಿ ಉಳ್ಕೊಳಕ್ಕಾಗಲಿ ಒಂದಿಲ್ಲ. ಆ ಡಾರ್ಮೆಟ್ರಿ ಕಟ್ಟಡ ಒಂದಿದೆ, ಅದನ್ನು ಅವ್ರು ಬಂದಾಗ ಮಾತ್ರ ಯೂಸ್ ಮಾಡ್ತಾರೆ, ಭಕ್ತಾದಿಗಳಿಗೆ ಕೊಡಲ್ಲ. ಹಾಗಾಗಿ ನಾವೇನು ವ್ಯವಸ್ಥೆ ಚೆನ್ನಾಗಿದ್ರೆ ಭಕ್ತಾದಿಗಳು ಇನ್ನೂ ಜಾಸ್ತಿ ಆಗ್ತಾರೆ, ಆದಾಯನೂ ಜಾಸ್ತಿ ಆಗುತ್ತಲ್ವಾ. ಇವ್ರು ನೀಟಾಗಿಟ್ರೆ ಎಲ್ಲದೂ ಆಗುತ್ತೆ. ಹಾಗಾಗಿ ನಾವೇನು ಕೇಳೋದು, ಇದ್ರ ಬಗ್ಗೆ ನೀವು ತಹಶೀಲ್ದಾರ್ ಹತ್ರ ಏನು ಮನವಿಯೇನು ಮಾಡ್ಕೊಂಡಿಲ್ಲ? ಇಲ್ಲ, ಸುಮಾರು ಒಂದು 2-3 ವರ್ಷದಿಂದ ನಾವು ಬರ್ತಾನೆ ಇದ್ದೀವಿ. ಯಾಕೆಂದ್ರೆ ಬರ್ತಾರೆ, ಯಾವಾಗ ಈ ಜಾತ್ರೆ ಒಂದು ದಿವಸ ಮುಂಚೆ ಬರ್ತಾರೆ, ಏನು ಬೇಕಪ್ಪ, ಏನು ವ್ಯವಸ್ಥೆ ಬೇಕು ಎಲ್ಲ ಕೇಳ್ತಾರೆ. ಕೇಳೋದಷ್ಟೇ ಬಿಟ್ರೆ ಯಾವುದೂ ಮಾಡಲ್ಲ. ಬರೀ ಆಶ್ವಾಸನೆ ಮಾಡ್ರೆ ಇದುವರೆಗೂ ಯಾವ ಕೆಲಸನೇ ಆಗಿಲ್ಲ. ಹೌದೇನದು, ನೀವು ಆಶ್ವಾಸನೆ ಕೊಡೋದು ಬಿಟ್ಟು ಫಸ್ಟ್ ಕೆಲಸ ಮಾಡಿ. ಓಕೆ, ಆಗ ಅಭಿವೃದ್ಧಿ ಆಗುತ್ತೆ. ನೀವು ಅದನ್ನು ಬಿಟ್ಬಿಟ್ಟು ಬಂದಾಗೆಲ್ಲ ನೀವು ಆಶ್ವಾಸನೆ ಕೊಡ್ತಾ ಹೋದರೆ ಯಾವಾಗ ಕೆಲಸ ಮಾಡೋದು ಯಾವಾಗ? ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ತಹಸೀಲ್ದಾರ್ ಬರ್ತಾರೆ, BSc ಬರ್ತಾರೆ, ಅವ್ರಿಗೆ ಎಷ್ಟು ಅಂತ ನಾವು ಒತ್ತಡ ಮಾಡೋಕ್ಕೆ. ಅದೇ ನೀವು ಕಮಿಟಿ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗಲ್ಲ. ಅವರಿಗೆ ಒತ್ತಡ ಜಾಸ್ತಿ ಮಾಡಿದ್ರೆ ಕಮಿಟಿ ಒಳಗೆ ಏನೇ ಎಲ್ಲ ಒಂದು ಸಭೆಯನ್ನ ಮಾಡ್ಕೊಂಡು ಒಂದು ನಿರ್ಧಾರವನ್ನ ಮಾಡ್ಕೊಳ್ತೀವಿ ಅನ್ನೋದು ನಿಮ್ಮ ಒಂದು ಕ್ಷೇಪಣೆ ಇದೆ. ಕೆಲಸ ಬೇಗ ಆಗುತ್ತೆ. ಅದೇ ಬಂದು ತಹಸೀಲ್ದಾರ್ ನಿಂತ್ಕೊಂಡು ಕೆಲಸ ಮಾಡ್ಲಿಕ್ಕಾಗಲ್ಲ. AC ಅವ್ರು ಬಂದು ಕೆಲಸ ಮಾಡ್ಸಕ್ಕೆ ಅವ್ರು ಒತ್ತಡ ಜಾಸ್ತಿ ಇರುತ್ತೆ, ಒಂದು ಕೆಲಸ ಅಲ್ವಲ್ಲ ಅವ್ರದ್ದು. ಹಾಗಾಗಿ ನಾವೇನು ಹೇಳೋದು ಅಂದರೆ, ಕಮಿಟಿ ಆದಷ್ಟು ಬೇಗ ಕಮಿಟಿ ಮಾಡಿ, ಕಮಿಟಿಯಲ್ಲಿ ಪವರ್ ಇದ್ದರೆ ಎಲ್ಲ ಕೆಲಸನೂ ಆಗುತ್ತೆ, ವ್ಯವಸ್ಥೆನೂ ಚೆನ್ನಾಗಿರುತ್ತೆ. ಆಮೇಲೆ ಮುಂದೆ ಏನು ಅಂದರೆ, ನಮಗೆ ಇಲ್ಲಿ ಇದಿದೆಯಲ್ಲ, ಒಂದು ಚೌಟ್ರಿ ಥರ ಏನಾದರೂ ಬೇಕು. ಓಕೆ, ಇಲ್ಲಿ ಅದರಿಂದ ಆದಾಯ ಬರುತ್ತೆ. ಓಕೆ, ಆಮೇಲೆ ಒಂದು ಇಲ್ಲಿ ಕಲ್ಯಾಣಿ ಇದೆ ನಮಗೆ. ಆ ಕಲ್ಯಾಣಿನ ನೀಟಾಗಿ ಒಂದು ವ್ಯವಸ್ಥಿತವಾಗಿ ಮಾಡಿ, ಅದಕ್ಕೆ ಕಾಂಪೌಂಡ್ ಮಾಡೋದಾಗಲಿ ಮಾಡಿದ್ರೆ, ಪ್ರೇಕ್ಷಣೀಯ ಸ್ಥಳ ಆದರೆ ಜನ ಔಟ್ಸೈಡಿಂದ ಎಲ್ಲ ಬರ್ತಾರೆ, ಸ್ವಲ್ಪ ನೋಡಿಕೊಂಡು ಎಲ್ಲ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಒಂದು ಸ್ವಚ್ಛತೆ ಇರಬೇಕು.
ಆಮೇಲೆ ಇಲ್ಲಿ ಶೌಚಾಲಯ ನೋಡಿ, ಶೌಚಾಲಯ ಒಳಗಿದೆ. ಈ ಶೌಚಾಲಯ ದಯವಿಟ್ಟು ಶೌಚಾಲಯ ಇಲ್ಲಿ ಇರಬಾರ್ದು, ಇದು ಆಯ್ದ ಜಾಗ ಇಲ್ಲಿ ಇರಬಾರ್ದು. ಅದನ್ನ ತೆಗೆದು ಅಲ್ಲೆಲ್ಲಾರು ಇದ್ರೊಳಗೆ ಒಂದು ರೂಮ್ ಒಳಗಡೆ ಮಾಡಿ ಔಟ್ಸೈಡ್ ಇದ್ರೆ ಅದು ನೀಟಾಗಿ ವ್ಯವಸ್ಥೆ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಇಲ್ಲಿ ಹೆಣ್ಮಕ್ಳು ಬರ್ತಾರೆ, ನಾವು ಬರಬೇಡಿ ಅಂತ ಹೇಳಕ್ಕೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವ ತರದ ಮನವಿಯನ್ನು ಮಾಡಲ್ವಾ? ಅಲ್ಲ, ಇದು ಮುಜರಾಯಿದಲ್ವಾ? ಅಲ್ಲ, ಮುಜರಾಯಿ ಸಂಬಂಧಪಟ್ಟದಿಂದ ಮುಜರಾಯಿ ಮಾಡ್ಬೇಕಲ್ವಾ? ಮತ್ತೆ ಇಲ್ಲಿ ಅದಕ್ಕೆ ಇನ್ಚಾರ್ಜ್ ಯಾರಾಗ ಹಾಕಿದಾರೆ ಈಗ? ಅವರೇನೆ ಆರ್ ಐ ಇರ್ತಾರೆ, ಓಕೆ, ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ, ಗ್ರಾಮ ಸಹಾಯಕರು ಇರ್ತಾರೆ, ಅವ್ರು ಮಾಡ್ತಾರೆ. ಅದೇ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅದು ಗಮನಕ್ಕೂ ಬಂದಿಲ್ವಾ? ಬಂದಿರುತ್ತೆ, ಮಾಡ್ಬೇಕಲ್ವಾ? ಅದ್ರ ಇಂಟ್ರೆಸ್ಟ್ ಇಲ್ವಲ್ಲ ಅವ್ರಿಗೆ. ಬರ್ತಾರೆ, ಯಾವ್ದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ? ದುಡ್ಡು ತಗೊಂಡೋಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ವರ್ಷಕ್ಕೊಂದ್ಸರಿ ಇವಾಗ ಸುಮಾರು ಎಷ್ಟು 27,88,390 ರೂಪಾಯಿನ ದುಡ್ಡು ಆಗಿದೆ, ಆಲ್ಮೋಸ್ಟ್ ಆಲು. ಅಷ್ಟು ಹಣನ ಬಂದು ತಗೊಂಡೋದ್ರೆ ಹೊರತು ಮತ್ತೆ ಬರಲ್ಲ. ನೋಡಿ, ಅದು ಉಂಡಿ ಹಣ ಮೊನ್ನೆ ಹೊಡೆದ್ರು, ಅದೇನೋ ಡ್ಯಾಮೇಜ್ ಆಗಿದೆ, ಅದನ್ನ ಇವತ್ತಿನವರೆಗೂ ತಗೊಂಡೋಗಿಲ್ಲ ಅವರು. ಓಕೆ, ರಿಪೇರಿ ಮಾಡಿಸ್ಬೇಕು, ಇಡಬೇಕು ಅಷ್ಟೇ. ಬರ್ತಾರೆ, ದುಡ್ಡು ತೊಗೊಂಡೋಗ್ತಾರೆ, ಹೋಗ್ತಾರೆ, ಕೆಲಸ ಮಾತ್ರ ಮಾಡಿಸಲ್ಲ. ಜಾತ್ರೆ ಟೈಮಲ್ಲಿ ಅಷ್ಟೇ ಮೂಲ ಸೌಕರ್ಯನೇ ಕಲ್ಪಿಸಲ್ಲ. ಒಂದು ನೀರಿನ ವ್ಯವಸ್ಥೆ ಮಾಡಬೇಕು. ಸುಮಾರು ಈಗ 4-5 ಡಿಸ್ಟಿಕ್ಕಿಂದ ಬರ್ತಾರೆ, ಎತ್ತುಗಳು ಹೊಡ್ಕೊಂಡು ಬರ್ತಾರೆ, ಗಾಡಿ ಬರ್ತದೆ, ಓಕೆ, ಜನ ಬರ್ತಾರೆ, ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ, ಓಕೆ, ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ತುಂಬ ಕಷ್ಟ ಸರ್ ಇಲ್ಲಿ.